ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಗೆ 1 ವರ್ಷ ಮೋದಿಯನ್ನ ಭೇಟಿಯಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ನ್ಯೂಸ್ ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಗೆ 1 ವರ್ಷ ಮೋದಿಯನ್ನ ಭೇಟಿ ಮಾಡಿದ್ದಾರೆ ಬಿವೈ ವಿಜೇಂದ್ರ. ಮೋದಿ ಅವರಿಂದ ಆಶೀರ್ವಾದವನ್ನ ಬಿವೈ ವಿಜೇಂದ್ರ ಪಡೆದಿದ್ದಾರೆ. ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಿಂದ ಯತ್ನಾಳ್ಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಪಿಎಂ ಮೋದಿ ಭೇಟಿ ಹಿಂದಿದ್ಯಾ ದೂರುವ ಉದ್ದೇಶ ಎಂಬ ಪ್ರಶ್ನೆ ಈಗ ಕಾಡ್ತಿದೆ. ಯತ್ನಾಳ್ ಅಂಡ್ ಟೀಮ್ಗೆ ಎಚ್ಚರಿಕೆಯನ್ನ ಮೋದಿ ರವಾನಿಸ್ತಾರಾ? ಬಿವೈ ವಿಜೇಂದ್ರ ದೂರು ಪರಿಗಣಿಸ್ತಾರಾ ಹೈಕಮಾಂಡ್? ಈ ಎಲ್ಲಾ ಪ್ರಶ್ನೆಗಳೀಗ ಮೂಡ್ತಾ ಇರುವಂತದ್ದು. ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಗೆ 1 ವರ್ಷ ಪೂರೈಸಿದ ಹಿನ್ನೆಲೆ ಮೋದಿಯನ್ನ ಬಿವೈ ವಿಜೇಂದ್ರ ಭೇಟಿಯನ್ನ ಮಾಡಿ ಆಶೀರ್ವಾದವನ್ನು ಕೂಡ ಪಡೆದಿರುವಂತದ್ದು. ಇನ್ನು ಈ ಹಿಂದೆ ಅಮಿತ್ ಶಾ ಭೇಟಿಯನ್ನ ಕೂಡ ವಿಜೇಂದ್ರ ಮಾಡಿದ್ರು. ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಿಂದ ಯತ್ನಾಳ್ಗೆ ನೋಟಿಸ್ ಕೂಡ ಹೋಗಿದೆ. ಈ ಬಾರಿ ಪಿಎಂ ಮೋದಿ ಭೇಟಿ ಹಿಂದೆ ಏನಾದ್ರೂ ದೂರುವಂತಹ ಉದ್ದೇಶಗಳಿದೆಯಾ? ಯತ್ನಾಳ್ ಅಂಡ್ ಟೀಮ್ಗೆ ಎಚ್ಚರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರವಾನಿಸ್ತಾರಾ? ಜೊತೆಗೆ ಏನು ಬಿವೈ ವಿಜೇಂದ್ರ ದೂರನ್ನ ಪರಿಗಣಿಸ್ತಾರಾ ಹೈಕಮಾಂಡ್? ಎಲ್ಲಾ ವಿಚಾರಗಳೀಗ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಏನು ವಿಜೇಂದ್ರ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದು ಪ್ರಧಾನಿ ಮೋದಿಜಿ ಅವರ ಭೇಟಿಯ ಅಪೂರ್ವ ಕ್ಷಣಗಳು, ಪಕ್ಷ ಬಲವರ್ಧನೆಗೆ ದೊರೆತ ಪ್ರೇರಣೆಯ ಕಿರಣಗಳು ಅಂತ ಟ್ವೀಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ಟ್ವಿಟರ್ ನಲ್ಲಿ ತಾವು ಭೇಟಿ ಮಾಡಿದಂತ ಸಂದರ್ಭದ ಒಂದು ಫೋಟೋವನ್ನ ಪೋಸ್ಟ್ ಮಾಡುವ ಮುಖಾಂತರ ಒಂದಷ್ಟು ವಿಚಾರಗಳನ್ನ ಕೂಡ ಅವರು ಬರೆದು ಹೇಳಿರುವಂತದ್ದು, ಪೋಸ್ಟ್ ಮಾಡಿರುವಂತದ್ದು. ಏನೋ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ವಹಿಸಿಕೊಂಡು ವರ್ಷ ಪೂರೈಸಿದ ಹಿನ್ನೆಲೆ ಬಿವೈ ವಿಜೇಂದ್ರ ಮೋದಿರನ್ನ ಭೇಟಿ ಮಾಡಿದ್ರು. ದೇಶ ಕಟ್ಟುವ ಕಾಯಕದಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡಿರುವ ಪ್ರಧಾನಿ ಮೋದಿ ಅವರ ಕಾರ್ಯಶೈಲಿಯನ್ನ ವಿಜೇಂದ್ರ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಪ್ರಧಾನಿ ಮೋದಿಜಿ ಅವರ ಭೇಟಿಯ ಅಪೂರ್ವ ಕ್ಷಣಗಳು, ಪಕ್ಷ ಬಲವರ್ಧನೆಗೆ ದೊರೆತಂತ ಪ್ರೇರಣೆಯ ಕಿರಣಗಳು ಅಂತ ಟ್ವೀಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಭೇಟಿ ನೆಪದಲ್ಲಿ ಯತ್ನಾಳ್ ಅಂಡ್ ಟೀಮ್ಗೆ ವಿಜೇಂದ್ರ ಖಡಕ್ ಎಚ್ಚರಿಕೆಯನ್ನು ರವಾನಿಸುತ್ತಾರೆ ಎಂಬ ಮಾತುಗಳು ಕೂಡ ಈಗ ಒಂದು ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಈಗಾಗಲೇ ನಾವು ನೋಡಿದೀವಿ ಬಿವೈ ವಿಜೇಂದ್ರ ಜೊತೆಗೆ ಯತ್ನಾಳ್ ನಡುವೆ ಒಂದಷ್ಟು ಏನು ಬಣ ರಾಜಕೀಯ ಅನ್ನೋದು ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು, ಮಾತುಕತೆಗಳು ಕೂಡ ನಡೆದ್ವು. ಜೊತೆಗೆ ಯತ್ನಾಳ್ ಕೂಡ ಡೆಲ್ಲಿಯನ್ನ ಹೋಗಿ ಹೈಕಮಾಂಡ್ ನೆಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ದಂತ ಸುದ್ದಿಗಳನ್ನು ಕೂಡ ನಾವು ನೋಡಿದೀವಿ. ಸೊ ಈಗ ವಿಜೇಂದ್ರ ಹೋಗಿ ಮೋದಿ ಅವರನ್ನ ಭೇಟಿ ಮಾಡಿರೋದು ಎಲ್ಲೋ ಒಂದು ಕಡೆ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ 1 ವರ್ಷ ಪೂರೈಸಿದ ವಿಚಾರಕ್ಕೆ ಭೇಟಿ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಭೇಟಿ ಆಗಿದ್ದಂತ ಸಂದರ್ಭದಲ್ಲಿ ಯತ್ನಾಳ್ ಅಂಡ್ ಟೀಮ್ ವಿಚಾರವೂ ಕೂಡ ಚರ್ಚೆ ಆಗಿರ್ಬೋದು. ನರೇಂದ್ರ ಮೋದಿ ಅವರು ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಸಂದೇಶ ಏನಾದ್ರೂ ರವಾನಿಸ್ತಾರಾ ಅನ್ನೋದು ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಜೊತೆಗೆ ಏನು ಈಗ ಬಿವೈ ವಿಜೇಂದ್ರ ಅವರು ಮೋದಿ ಅವರಿಗೆ ದೂರುವಂತ ಉದ್ದೇಶ ಅಂದ್ರೆ ಏನು, ಯತ್ನಾಳ್ ಅಂಡ್ ಟೀಮ್ ವಿಚಾರಕ್ಕೆ ಹೋಗಿದ್ರು, ಇದನ್ನ ಹೈಕಮಾಂಡ್ ಪರಿಗಣಿಸ್ತಾರಾ ಅಂತ ಕೂಡ ನಾವು ಕಾದು ನೋಡ್ಬೇಕಿದೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ ನರೇಂದ್ರ ಮೋದಿ ಅವರನ್ನ BY ವಿಜೇಂದ್ರ ಭೇಟಿ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಟ್ವಿಟರ್ ನಲ್ಲಿ ಹಂಚಿಕೊಂಡಿರುವಂತದ್ದು ಪ್ರಧಾನಿ ಮೋದಿ ಅವರ ಬಗ್ಗೆ. ಆದ್ರೆ ಏನು ರಾಜ್ಯದಲ್ಲಿ ಬಣ ರಾಜಕೀಯ ಯತ್ನಾಳ್ ವರ್ಸಸ್ ವಿಜೇಂದ್ರ ಅಂತ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಚರ್ಚೆಗಳು ನಡೆದಿದೆಯಾ? ಎಸ್ ರಚನಾ, ಈಗ ಅವರು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿರುವಂತದ್ದು. ಒಂದ್ ಕಡೆ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸಿದ ನಂತರ ಆ ಒಂದು ಸಂಭ್ರಮದ ಕ್ಷಣಕ್ಕೆ ಅಲ್ಲಿ ಭೇಟಿಯಾಗಿ ಅವ್ರನ್ನ ವಿಚಾರಿಸಿದ್ರು ಮತ್ತೆ ಭೇಟಿಯಾಗಿದ್ರು ಅಂತ ಒಂದು ರೀತಿಯಾಗಿ ಹೇಳ್ಕೊಂಡಿರುವಂತದ್ದು. ಬಟ್ ರಾಜಕೀಯ ವಲಯಗಳಲ್ಲಿ ಬೇರೆದ್ದೇ ಚರ್ಚೆ ನಡೀತಾ ಇರೋದ್ರಿಂದ, ಅಂದ್ರೆ ಏನೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬಿಜೆಪಿಯಲ್ಲಿ ಒಂದ್ ರೀತಿಯಾದಂತ ಬಣ ತಿಕ್ಕಾಟ ಏನ್ ನಡೀತಾ ಇದೆ, ಬಣ ಬಡಿದಾಟ. ಒಂದ್ ಕಡೆ ವಿಜೇಂದ್ರ ಅಂಡ್ ಟೀಮ್ ಇರ್ಬೋದು, ಇನ್ನೊಂದ್ ಕಡೆ ಯತ್ನಾಳ್ ಅಂಡ್ ಟೀಮ್ ಇರ್ಬೋದು, ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವ್ರ ಟೀಮ್ ಆಗಿರ್ಬೋದು. ಒಂದ್ ರೀತಿಯಾಗಿ ರಾಜ್ಯಾಧ್ಯಕ್ಷರ ಸ್ಥಾನವನ್ನೇ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ವರ್ತಿಸ್ತಾ ಇರುವಂತದ್ದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಒಂದ್ ರೀತಿಯಾಗಿ ಈ ಹಿಂದೆನೂ ಸಹ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಒಂದ್ ರೀತಿಯಾದಂತ ಯತ್ನಾಳ್ ಟೀಮ್ ವಿರುದ್ಧ ಒಂದು ದೂರನ್ನು ಸಹ ನೀಡಿದ್ರು, ಮೌಖಿಕವಾಗಿ ಒಂದು ದೂರನ್ನು ಸಹ ಸಲ್ಲಿಸಿ ಬಂದಿದ್ರು. ಅದಾದ ಬಳಿಕ ಏನು ಶಿಸ್ತು ಪಾಲನಾ ಬಿಜೆಪಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ಏನಿದ್ದಾರೆ ಪಟಾಕ್, ಅವರ ಮೂಲಕ ಒಂದು ಶೋಕಾಸ್ ನೋಟಿಸ್ ಅನ್ನು ಸಹ ಕೊಡ್ಲಾಗಿತ್ತು. ಮತ್ತೆ ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನು ಸಹ ಅವರು ಎದುರಿಸಿದ್ರು ಯತ್ನಾಳ್. ಇದೆಲ್ಲಾ ಬೆಳವಣಿಗೆಗಳ ನಂತರ ಒಂದು ರೀತಿಯಾಗಿ ಸೈಲೆಂಟ್ ಆದ್ರ ಅನ್ನೋ ಒಂದು ಅಂತಿದ್ದಂತೆ, ಏನಾದ್ರು ಸೈಲೆಂಟ್ ಆದ್ರ ಅನ್ನೋ ಒಂದು ವಿಚಾರ ಬರ್ತಿದ್ದಂತೆ ಹೀಗಾಗಿ ಮತ್ತೆ ಅವರು ವಿಜೇಂದ್ರ ಮತ್ತೆ BSY ಅವರ ಕುಟುಂಬದ ಮೇಲೆ ಒಂದ್ ರೀತಿಯಾಗಿ ಹರಿಯಾಯ್ತಾ ಇರುವಂತದ್ದು. ವಕ್ಫ್ ಹೋರಾಟವನ್ನ ಮುಂದಿಟ್ಕೊಂಡು ಸ್ವಪಕ್ಷದ ಮೇಲೆ ಒಂದು ರೀತಿಯಾಗಿ ಸಿಡಿದು ಹೇಳ್ತಾ ಇದ್ದಾರೆ ಯತ್ನಾಳ್ ಅವರು ಅಂತಾನೆ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ದೆಹಲಿಯಲ್ಲಿ ಈಗಾಗ್ಲೇ PM ಪ್ರಧಾನಿ ಮೋದಿ ಅವರನ್ನ ಸಹ ಭೇಟಿ ಮಾಡಿ ಒಂದ್ ಕಡೆ ಶುಭಾಶಯಗಳನ್ನ ಸಹ ತಿಳಿಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಪ್ರಧಾನಿ ಮೋದಿ ಅವರು ವಿಜೇಂದ್ರ ಅವ್ರಿಗೆ 1 ವರ್ಷ ಪೂರೈಸಿದ್ದೀರಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಶುಭಾಶಯ ತಿಳಿಸಿದ್ರು ಅಂತ. ಜೊತೆಗೆ ಅಮಿತ್ ಶಾ ಅವರಿಗೆ ಕೊಟ್ಟಂತಹ ಏನು ದೂರಿತ್ತು ಆ ದೂರನ್ನ PM ನರೇಂದ್ರ ಮೋದಿ ಅವ್ರಿಗೆ ಏನಾದ್ರು ಹೇಳಿದ್ದಾರಾ, ಅವ್ರ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬಿಜೆಪಿಯ ಲೀಡರ್ಸ್ ಏನಿದ್ರು ಯತ್ನಾಳ್ ಟೀಮ್ಗೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಾ ದೆಹಲಿಯಿಂದ, ಅದನ್ನು ಸಹ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಅವರು ಒಂದ್ ರೀತಿಯಲ್ಲಿ ಮೊನ್ನೆ ನಡೆದಂತ ಸದನದಲ್ಲಿ ಈಗ ಪರಸ್ಪರ ಮುಖ ಭೇಟಿಯನ್ನ ಮಾಡ್ಕೊಂಡಿದ್ರು, ನಂತರ ನಮಸ್ಕಾರಗಳನ್ನು ಸಹ ತಿಳಿಸ್ಕೊಂಡಿದ್ರು. ಅದಾದ ಬಳಿಕ ಯತ್ನಾಳ್ ಅವರು ಸಹ ವಿಜೇಂದ್ರ ಅವರು ವಿಚಾರವಾಗಿ ಮಾತನಾಡ್ತಾ ಇದ್ರು. ವಿಜೇಂದ್ರ ಅವರು ನಮ್ಗೆ ಔತಣ ಕೂಟಕ್ಕೆ ಕರೆದಿದ್ದಾರೆ, ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅನ್ನೋ ಒಂದು ಇದನ್ನು ಹೇಳಿದ್ರು. ಜೊತೆಗೆ ಅದಕ್ಕೂ ಮುಂಚೆ ಮಾತನಾಡುವ ವೇಳೆ ಮುಂದೆ ನಮಸ್ಕಾರ ಮಾಡ್ತಾರೆ, ಹಿಂದೆ ಏನೇನ್ ಮಾಡ್ತಾರೋ ಯಾರಿಗ್ ಗೊತ್ತು ಅನ್ನೋ ಒಂದು ವಿಚಾರವನ್ನು ಸಹ ಅಲ್ಲಿ ಅಂದ್ರೆ ಬಹಿರಂಗವಾಗಿ ನೇರವಾಗಿ ವಿಜೇಂದ್ರ ಅವ್ರಿಗೆ ಹೇಳ್ತಾ ಇದ್ರು. ಈ ತಿಕ್ಕಾಟವನ್ನ ನೋಡೋದಾದ್ರೆ ಒಂದ್ ರೀತಿಯಾಗಿ ಈ ಒಂದು ವಿಚಾರ ಮತ್ತೆ ಆಂತರಿಕ ಬಿಕ್ಕಟ್ಟಿನಿಂದ ಅದನ್ನ ಶಮನ ಮಾಡೋದು ಸಾಕಷ್ಟು ಕಷ್ಟ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಈ ಬೆನ್ನಲ್ಲೇ ಈಗ ವಿಜೇಂದ್ರ ಅವರು ದೆಹಲಿಯಲ್ಲಿ PM ಅವ್ರನ್ನ ಭೇಟಿ ಮಾಡಿರೋದು ಒಂದ್ ರೀತಿಯಾಗಿ ಕುತೂಹಲಕ್ಕೆ ಗ್ರಾಸವಾಗಿರುವಂತದ್ದು. ಏನಾದ್ರೂ ಯತ್ನಾಳ್ ಟೀಮ್ ವಿಚಾರವನ್ನ ಸಹ ಅಲ್ಲಿ ಪ್ರಸ್ತಾಪ ಮಾಡಿ ಒಂದ್ ರೀತಿಯಾಗಿ ಅಂದ್ರೆ ಈ ಯತ್ನಾಳ್ ಟೀಮ್ ನ ಕಟ್ಟಿ ಹಾಕುವಂತ ಕೆಲಸವೇನಾದ್ರೂ ವಿಜೇಂದ್ರ ಅವರು ಮಾಡ್ತಾರ? ಈಗ ಅವರು ದೆಹಲಿಯಿಂದ ಬಂದ ನಂತರ ಯಾವ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದನ್ನು ಸಹ ನೋಡ್ಬೇಕಾಗ್ತದೆ. ಏನಾದ್ರು ಯತ್ನಾಳ್ ಅವ್ರಿಗೆ ಕೇಂದ್ರ ಹೈಕಮಾಂಡ್ ಇಂದ ಬುಲಾವ್ ಬರುತ್ತಾ, ಅವ್ರಿಗೆ ಎಚ್ಚರಿಕೆಯನ್ನ ನೀಡ್ತಾರ ಕರೆಸ್ಕೊಂಡು, ಅದನ್ನು ಸಹ ನೋಡ್ಬೇಕಾಗುತ್ತೆ ರಚನಾ. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏನು ವಿಜೇಂದ್ರ ಭೇಟಿ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳೇನಾದ್ರೂ ಚರ್ಚೆಗಳಾಗಿದ್ಯಾ, ಅದರಲ್ಲೂ ಏನು ಈ ಬಣ ರಾಜಕೀಯ ಅಂತ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಚರ್ಚೆ ನಡೆದಿದ್ಯಾ, ಮುಂದಿನ ದಿನಗಳಲ್ಲಿ ಏನಾದ್ರೂ ಯತ್ನಾಳ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದ್ರು ಬುಲಾವ್ ಕೊಡ್ತಾರಾ ಅಥವಾ ಏನಾದ್ರೂ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನಿಸ್ತಾರಾ, ಇದನ್ನೆಲ್ಲವನ್ನ ಕೂಡ ಕಾದು ನೋಡ್ಬೇಕಿದೆ.